ದಲಿತರ ವಲಯರು ಮಾದಿಗರು ದಲಿತ ಸಂಬಂಧಪಟ್ಟಂತೆ ಹೋರಾಟಗಾರರು 30 ವರ್ಷ ಹೋರಾಟವನ್ನು ಇವತ್ತು ಜಯ ಸಿಕ್ಕಿದೆ. ಜಯ ಸಿಕ್ಕಿದಂದರೆ ಇವತ್ತು ವಲಿಗರಿಗೆ 6%, ಮಾದಿಗರಿಗೆ 6% ಮಾಡಿ ಗೋವಿ ಲಂಬಾಣಿಗೆ 4% ಅಂತ ಇತ್ತು. ನಮ್ಮನ್ನ ಉಳಿಕಿದ್ದು 49 ಸಮುದಾಯಗಳು ಮತ್ತು ಸೇರಿ 10 ಸಮುದಾಯಗಳು ಸೇರಿ 59 ಸಮುದಾಯಗಳಿಗೆ ಅಲೆಮಾರಿಗಳಿಗೆ 1% ಅನ್ನು ನಾಗಮೋಹನ್ ದಾಸ್ ಆಯೋಗದಲ್ಲಿ ಇಟ್ಟಿದ್ದರು. ಆ ನಾಗಮೋಹನ್ ದಾಸ್ ಆಯೋಗದಲ್ಲಿ ಇಟ್ಟಾಗ ನಾವೇನು ಮಾಡಿದ್ವಿ, ಅಲೆಮಾರಿಗಳು ನಿಜವಾಗ್ಲೂ ನಮಗೆ 1% ಆದರೆ ಸಾಕು ಸ್ವಾಮಿ, ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಸಹಿತ ನಾವು ಇಂದಿಗೂ ಗುಡಾರಗಳಲ್ಲಿ, ಟೆಂಟುಗಳಲ್ಲಿ, ಹಾಲು ಬಿದ್ದ ಮಂಟಪಗಳಲ್ಲಿ ಯಾರದೋ ಜಾಗದಲ್ಲಿದ್ದು ಎಂಜಲನ್ನು ತಿಂದು ಭಿಕ್ಷೆ ಬೇಡಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನಮ್ಮ ಹೆಣ್ಮಕ್ಳು ಮಕ್ಕಳೆತ್ತಿಕೊಂಡು ಭಿಕ್ಷೆ ಬೇಡಿಕೊಂಡು ತಂದಂಥ ಜೀವನನೇ ನಾವು ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಇವತ್ತು ಅನಕ್ಷರಾಗಿದ್ದೀವಿ ನಾವು. ಹಾಗಾಗಿ ನಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಇಲ್ಲದೆ ಯಾರೇ ರಾಜ್ಯದಲ್ಲಿ ನಾವು 49 ಸಮುದಾಯಗಳಲ್ಲಿ ಏನು ಬೆರಳಿನಕಷ್ಟು ಕೂಡ ಒಂದು ಅಧಿಕಾರಿಗಳಾಗಿದ್ದಿಲ್ಲ. ನಮ್ದು ಯಾವುದೂ ಓದು ಬರಹ ಇದ್ದಿಲ್ಲ. ನಮ್ಮ ಓದಬೇಕಾದ್ರೆ ಜಾತಿ ಪ್ರಮಾಣ ಪತ್ರದೇ ಭಾಳ ಕಷ್ಟ ಇತ್ತು. ಯಾಕಂದರೆ ನಮ್ಮ ಓದಬೇಕಾದ್ರೆ ನಮ್ಮ ಮಕ್ಕಳು ಟೆಂಟಲ್ಲಿ, ಅದು ಬಟ್ಟೆ ಡೇರೆ ಅಂತೀವಿ, ಅದನ್ನು ಡೇರೆ ಅಂತೀವಿ. ಆ ಡೇರೆ ಗುಡಿಸಲಲ್ಲಿ ಕರೆಂಟ್ ಇರೋಂಗಿಲ್ಲ, ಲೈಟ್ ಇರೋಂಗಿಲ್ಲ. ಹಂಗಾಗಿ ನಾವು ವಿದ್ಯಾಭ್ಯಾಸ ಮಾಡೋಕ್ಕಾಗಲಿಲ್ಲ 49 ಸಮುದಾಯಗಳು. ನಾವು ಒಲೆಮಾದಿಗರ ಜೊತೆಗೆ 30 ವರ್ಷಗಳ ಕಾಲ ನಾವು ಹೋರಾಟ ಮಾಡಿದರೆ ನಮಗೆ ನಾಗಮೋಹನ್ ದಾಸ್ ಕಮಿಟಿಯಲ್ಲಿ 1% ಅನ್ನು ಕೊಡ್ತೀವಿ ಅಂತ ಹೇಳಿದ್ರೆ ನಮಗೆ ಭಾಳ ಸಂತೋಷವಾಗಿತ್ತು. ನಾವು ಸ್ವೀಕಾರ ಮಾಡಿದ್ದೀವಿ. ಈಗ ಬೋವಿ ಲಂಬಾಣಿ ಕೊರಿಚಾ ಕುರ್ಮರ ಜೊತೆಗೆ ನಮ್ಮನ್ನ 1% ಕೂಡ ತೆಗೆದು ಅವರ 5% ನಮ್ಮನ್ನ ಸೇರಿಸಿ ಕೊರಿಚಾ ಕುರ್ಮ, ಬೋವಿ ಲಂಬಾಣಿ, ಕೊಲಂಬಿಯೋ ಜೊತೆಗೆ ನಮ್ಮ ಹಾಕಿದರೆ ನಾವು ಒಲೆಮಾದಿಗರ ಜೊತೆ ಇದ್ದಾಗ ನಾವು ಬದುಕ್ತಾ ಇದ್ದೀವಿ. ಇವತ್ತು ಕೊಲಂಬೋ ಜೊತೆಗೆ ನಮ್ಮನ್ನ ಹಾಕಿರೋದ್ರಿಂದ ನಮಗೆ ಬಾಯಾಗ ಮಣ್ಣು ಹಾಕಿದಂಗೆ ಆಯಿತು. ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಎಷ್ಟೋ ಆಸೆ ಇಟ್ಕೊಂಡಿದ್ದೀವಿ. ದೀನ ದಲಿತರು ಅಲೆಮಾರಿಗಳ ಪರವಾಗಿ ಇದೀನಿ ಅಂತಂದು ಹೇಳ್ತಾಯಿದ್ರು. ನಾವು ಎಲೆಕ್ಷನಲ್ಲಿ ಕೂಡ ಭಾಳ ಕೆಲಸ ಮಾಡಿದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ತಾವೇನು ಇವತ್ತು ನಮ್ಮನ್ನ ಮರಣ ಶಾಸನ ಮಾಡಿದ್ರಿ. ನಾವು ಇವತ್ತು 78 ವರ್ಷಗಳ ಕಾಲ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಭಾವಿಸಿದ್ವಿ. ಆದರೆ ನಮಗೆ ಇವತ್ತು ಸತ್ಯಾಂಶ ತಿಳಿದ ಮೇಲೆ ನಮಗೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮನ್ನ ಇಸ ಕೊಟ್ಟು ಸಾಯಿಸ್ದಂಗಾಯಿತು. ನಮ್ಮನ್ನ ಮರಣ ಶಾಸನ ಮಾಡಿದರು. ಅಲೆಮಾರಿಗಳು ಎಲ್ಲರೂ ಸೇರಿ ನಾವು ಇಷ್ಟು ಇಸ ಕೊಟ್ಟುಬಿಟ್ಟು ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳ ಸಾಯ್ತೀವಿ, ಇಲ್ಲಾಂದರೆ ತಾವು ಬೆಳಿಗ್ಗೆ ತಕ್ಷಣವೇ ನಮ್ಮ ದಲಿತ ಸಮುದಾಯಗಳು ಮತ್ತು ನಮ್ಮ ಮಾಜಿ ಸಚಿವರು ಹೆಚ್ಚಾಂಜನೇಯಲು ನಾನು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿರ್ತೀನಿ, ನಿಮ್ಮ ಜೊತೆಯಲ್ಲಿದ್ದು 1%ಗೆ ನಿಮ್ಮನ್ನ ತರಿಸ್ತೀನಿ. ಮಾನ್ಯ ಬೆಳಿಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಮಗೆ 6% ಸಿಕ್ಕಿ ನಾವು ಸಂತೋಷ ಪಡ್ತಾ ಇಲ್ಲ, ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಮಾನ್ಯ ಸಚಿವರು ಇವತ್ತು ಮಾಜಿ ಸಚಿವರು ಭರವಸೆ ಕೊಟ್ಟರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ದೀನ ದಲಿತರ ಪರವಾಗಿದ್ದೀವಿ, ನಮ್ಮ ಅಲೆಮಾರಿಗಳ ಪರವಾಗಿದ್ದೀವಿ. ಆಮೇಲೆ ನಮ್ಮ ಹೆಚ್ಚು ಆಂಜನೇಯ ಹೇಳ್ದಂಗೆ ಮಾದೇವಪ್ಪ ಸಾರು ಕೂಡ ಪ್ರಬುದ್ಧ ರಾಜಕಾರಣಿ ಇರೋದ್ರಿಂದ ನಮ್ಮ ಅಲೆಮಾರಿಗಳನ್ನು 1%ಗೆ ಹಾಕಿ ನಮಗೆ ಜೀವನ ಮಾಡೋಕ್ಕೆ ಅವಕಾಶ ಕೊಡ್ರಿ. ಸ್ವಾತಂತ್ರ್ಯ 78 ವರ್ಷ ಸ್ವಾತಂತ್ರ್ಯ ನಮಗೆ ಕೊಡಬೇಕು, ಇಲ್ಲಾಂದರೆ ನಮ್ಮನ್ನ ಇಸ ಕೊಟ್ಟು ಸಾಯಿಸಿ ಮಹಾರಾಜರು ಅಂತ ಹೇಳ್ತೀನಿ ಸರ್. 50